ಕರ್ತವ್ಯ ಲೋಪದ ದೂರಿನಿಂದಾಗಿ ಪಿಡಿಒವನ್ನು ಅಮಾನತು ಮಾಡಲಾಗಿದೆ. ಎಂ ಗುಡ್ಡೆಕೊಪ್ಪ ಪಿಡಿಒ ಎಸ್ ರವಿ ಸೇವೆಯಿಂದ ಅಮಾನತಾಗಿರುವಂಥ ಪಿಡಿಒ ಅಧಿಕಾರಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಎಂ ಗುಡ್ಡೆಕೊಪ್ಪ ಗ್ರಾಮದ ಪಿಡಿಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪಿಡಿಒನನ್ನು ಈಗ ಕರ್ತವ್ಯ ಲೋಪದ ದೂರಿನ ಆಧಾರದ ಮೇಲೆ ಅಮಾನತು ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಎಂ ಗುಡ್ಡೆಕೊಪ್ಪ ಗ್ರಾಮದ ಪಿಡಿಒ ಅಮಾನತು ಮಾಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ಆದೇಶವನ್ನು ಹೊರಡಿಸಿದ್ದಾರೆ. ಸಾರ್ವಜನಿಕರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ದೂರಿನ ಮೇರೆಗೆ ಸೂಕ್ತ ತನಿಖೆಯನ್ನ ಮಾಡಿ ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ಉಪ ಕಾರ್ಯದರ್ಶಿ ವರದಿ ಆಧರಿಸಿ ಅಮಾನತನ್ನು ಮಾಡಲಾಗಿದೆ. ಈ ಸ್ವತ್ತು ದಾಖಲೆಗೆ ಅಧಿಕೃತ ರಿಜಿಸ್ಟರ್ ನಿರ್ವಹಿಸುತ್ತಿರುವ ಸಬ್ ರಿಜಿಸ್ಟರ್ ಕಚೇರಿಯ 65 ಈ ಸ್ವತ್ತು ದಾಖಲೆ ಏಕಾಏಕಿ ತಿರಸ್ಕರಿಸಿರುವುದು, ಮೆಸ್ಕಾಂ ಬೀದಿ ದೀಪ ಖರೀದಿ ಅಳವಡಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿರುವುದು, ಸಾಮಾನ್ಯ ವರ್ಗದವರ ಅಂತ್ಯ ಸಂಸ್ಕಾರಕ್ಕಾಗಿ ಅನುದಾನ ಬಳಕೆ ಮಾಡಿರುವುದು, ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಹೂಡದೆ ನಿತ್ಯ ಜಿಲ್ಲಾ ಕೇಂದ್ರದಿಂದ ಒಡನಾಟ ಮಾಡುವುದು, ಸರಿಯಾದ ಸಮಯಕ್ಕೆ ಕಚೇರಿಗೆ ಹಾಜರಾಗದಿರುವುದು, ಈ ರೀತಿಯ ವಿವಿಧ ದೂರುಗಳು ಬಂದ ಹಿನ್ನೆಲೆ ಪರಿಶೀಲಿಸಿ ಕ್ರಮ ತೆಗೆದುಕೊಂಡು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಉಮೇಶ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಗುಡ್ಡೆಕೊಪ್ಪ ಪಿಡಿಒ ಅಧಿಕಾರಿ ಒಬ್ಬರನ್ನ ರವಿ ಅನ್ನುವಂಥ ವ್ಯಕ್ತಿಯನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಏನೆಲ್ಲ ದೂರುಗಳಿತ್ತು ಅವ್ರ ಮೇಲೆ ಉಮೇಶ್? ಎಸ್ ವಿಜಯ್ ಭಾಸ್ಕರ್, ಏನು ನಿನ್ನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಎಂ ಗುಡ್ಡೆಕೊಪ್ಪ ಗ್ರಾಮ ಪಂಚಾಯಿತಿಯ ಪಿಡಿಒ ರವಿ ಅವ್ರನ್ನ ಅಮಾನತು ಮಾಡಿ ಆದೇಶ ಮಾಡಿರುವಂತದ್ದು ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಕುಮಾರ್ ಅವರು. ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಏನು ಲೇಔಟ್ಗಳಿಗೆ, ಅಕ್ರಮ ಲೇಔಟ್ಗಳಿಗೆ ಪರ್ಮಿಷನ್ ಕೊಡುವಂತದ್ದು, ಮತ್ತೆ ಏನು ಬೀದಿ ದೀಪಗಳ ಅಳವಡಿಕೆ ಮಾಡುವುದರಲ್ಲಿ ಅದರಲ್ಲಿ ಭ್ರಷ್ಟಾಚಾರ ಮಾಡಿರುವಂತದ್ದು, ಮತ್ತೆ ಈ ಸ್ವತ್ತು ಕಂದಾಯ ನಿಗದಿಪಡಿಸಿದ ಬಳಿಕ ತೆರಿಗೆ ತಿದ್ದುಪಡಿ ಮಾಡಿ ತಂತ್ರಾಂಶ ಶೂನ್ಯ ತೆರಿಗೆ ಈ ತರ ಎಲ್ಲ ಮಾಡಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿರುವಂತ ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಆ ಗ್ರಾಮ ಪಂಚಾಯತಿನ ಅಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಕುಮಾರ್ ಅವರು ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆ ಕೂಡ ಮಾಡಿದ್ರು ಈ ವಿಚಾರವಾಗಿ. ಅಲ್ಲಿ ಏನು ಕಾಂಗ್ರೆಸ್ ಬಿಜೆಪಿ ಅನ್ನುವಂತಹ ರಾಜಕಾರಣಕ್ಕೆ ತಿರುವು ಪಡ್ಕೊಂಡು ಅದು ಸ್ವಲ್ಪ ಸ್ಥಗಿತಗೊಂಡಿತ್ತು. ಅದನ್ನ ಅಲ್ಲಿಯ ಮತ್ತೆ ಸದ್ಯ ಏನು ಆಡಳಿತ ಮಾಡ್ತಾ ಇರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಕುಮಾರ್ ಅವರು ಅದನ್ನ ಅಲ್ಲಿಗೆ ನಿಲ್ಲಿಸದೆ ಸಿಇಒ ಮಟ್ಟಕ್ಕೆ ಗಮನಕ್ಕೆ ತಗೊಂಡು ಹೋಗಿ ಅದನ್ನ ಹೋರಾಟ ಮಾಡಿ ಏನು ಜನಸಾಮಾನ್ಯರಿಗೆ ಇವರಿಂದ ತುಂಬಾ ತೊಂದರೆ ಆಗ್ತಾ ಇದೆ, ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಏನು ಈ ಮಳೆಗಾಲದಲ್ಲಿ ಫ್ಲಡ್ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ತಕ್ಷಣವಾಗಿ ಸ್ಪಂದಿಸಲಿಕ್ಕೆ ನಮಗೆ ಪಿಡಿಒ ಇಲ್ಲದೆ ಇರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ, ಮತ್ತೆ ಅವರು ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರೋದಿಲ್ಲ ಅಂತೇಳಿ ಸಾಕಷ್ಟು ಬಾರಿ ಕಂಪ್ಲೇಂಟ್ ಅನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಏನು ನಿನ್ನೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಅವನ್ನ ಅಮಾನತು ಮಾಡಿ ಆದೇಶ ಮಾಡಿರುವಂತದ್ದು ವಿಜಯ್ ಸರ್ಕಾರ. ಒಂದ್ ಕಡೆ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಅಮಾನತು ಮಾಡಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು, ಅಮಾನತು ಆಯ್ತು. ಬಟ್ ಈಗ ಹೊಸ ಪಿಡಿಒ ನೇಮಕಕ್ಕೆ ಏನ್ ಕ್ರಮ ತಗೊಂಡಿದ್ದಾರೆ ಅಂತ ಏನಾದ್ರು ಮಾಹಿತಿ ಇದೆಯಾ ಉಮೇಶ್? ಎಸ್, ಏನು ಅಲ್ಲಿ ಪಕ್ಕದ ಏನು ಇಲ್ಲಿ ಚಿಕ್ಕೇನಿ ಗ್ರಾಮ ಪಂಚಾಯತಿ ಅಂತ ಇದೆ, ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ಇದೆ ವಿಜಯ್ ಭಾಸ್ಕರ್. ಅಲ್ಲಿ ಒಬ್ಬ ಪಿಡಿಒನ ತಾತ್ಕಾಲಿಕವಾಗಿ ಚಾರ್ಜ್ ಅನ್ನ ಕೊಟ್ಟಿರುವಂತದ್ದು ತಿಳಿದು ಬಂದಿರುವಂತದ್ದು, ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು ವಿಜಯ್ ಭಾಸ್ಕರ್. ಏನು ಅಲ್ಲಿ ಈ ಮಳೆಗಾಲ ನಡೀತಾ ಇದೆ, ತುಂಬಾ ಜನಗಳಿಗೆ ತೊಂದರೆ ಆಗ್ತಾ ಇದೆ, ಫ್ಲಡ್ ಆಗ್ತಾ ಇದೆ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಅಲ್ಲಿ ಇಒ ಏನು ನರೇಂದ್ರ ಕುಮಾರ್ ಇದ್ದಾರೆ, ಅವರು ಪಕ್ಕದ ಗ್ರಾಮ ಪಂಚಾಯತಿಯ ಪಿಡಿಒನ ತಾತ್ಕಾಲಿಕವಾಗಿ ಕಾರ್ಯಕ್ಕೆ ನಿರ್ವಹಣೆ ಮಾಡಿರುವಂತದ್ದು ವಿಜಯ್ ಭಾಸ್ಕರ್. ಇವ್ರ ವಿರುದ್ಧ ಮುಂದಿನ ಕಾನೂನು ಕ್ರಮ ಏನಾಗಬಹುದು ರವಿ ವಿರುದ್ಧ ಉಮೇಶ್? ಇದನ್ನ ಸದ್ಯ ನಮಗೆ ತಿಳಿದಿರುವ ಪ್ರಕಾರ ಸದ್ಯಕ್ಕೆ ಏನೋ ಅದು ಎಂಕ್ವೈರಿ ನಡೀತಾ ಇದೆ. ಎಂಕ್ವೈರಿ ಮುಗಿದ ಹಂತದಲ್ಲಿ ಏನು ಮುಂದಿನ ಹಂತದಲ್ಲಿ ಏನ್ ಕ್ರಮ ತಗೊಳ್ಬೇಕು ಇದನ್ನ ನಿರ್ಧಾರ ಮಾಡ್ತೀವಿ ಅನ್ನುವಂಥದ್ದನ್ನ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಹೇಳಿರುವಂತದ್ದು ವಿಜಯ್ ಭಾಸ್ಕರ್. ಯಾರ ಬಳಿ ಆದ್ರೂ ಲಂಚಕ್ಕೆ ಕೈ ಹೊಡ್ಡಿದ್ದು, ಮತ್ತೆ ಯಾರಿಗಾದ್ರೂ ಇವರಿಂದ ಏನು ಸಾಕಷ್ಟು ಅನ್ಯಾಯ ಆಗಿದ್ದು ಅಂತವ್ರು ಯಾರಾದ್ರೂ ಈಗ ಮತ್ತೆ ಇವರ ಅಮಾನತಿನ ಬಳಿಕ ದೂರು ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರಾ? ಸದ್ಯಕ್ಕೆ ಆತರ ಯಾವ್ದು ದೂರ್ ಕೊಡ್ಲಿಕ್ಕೆ ಯಾವುದೇ ಫಲಾನುಭವಿಗಳು ಮುಂದೆ ಬರ್ತಾ ಇಲ್ಲ. ಬಟ್ ಅವ್ರ ಮೇಲೆ ಆತರ ಆರೋಪಗಳು ತುಂಬಾ ಕೇಳಿ ಬಂದಿತ್ತು ವಿಜಯ್ ಭಾಸ್ಕರ್. ಮನೆ ಡಿಮ್ಯಾಂಡ್ ಹಾಕ್ಲಿಕ್ಕೆ, ಈ ಸ್ವತ್ತು ಮಾಡ್ಲಿಕ್ಕೆ, ಅಥವಾ 9/11 ಮಾಡ್ಲಿಕ್ಕೆ, ಅಥವಾ ಒಂದು ಬೀದಿ ದೀಪ ಅಳವಡಿಕೆ ಮಾಡ್ಲಿಕ್ಕೂ ಕೂಡ ಲಂಚವನ್ನ ಕೇಳ್ತಾ ಇದ್ರು. ಮತ್ತೆ ಅದರಲ್ಲೂ ಅವರ ಏನು ಎಂ ಗುಡ್ಡೆಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಲೇಔಟ್ಗಳು ಆಗ್ತಾ ಇರೋದ್ರಿಂದ ಆ ಲೇಔಟ್ಗಳಿಗೆ ಅನಧಿಕೃತವಾಗಿ ಅಥವಾ ಅವ್ರು ಏನು ಪ್ರಸ್ತುತ ಏನು ಅಲ್ಲಿ ಬಾಡಿ ಇದೆ ಅಲ್ಲಿ ಡಿಸ್ಕಷನ್ ಮಾಡ್ದೇನೆ
ಏಕಾಏಕಿ ಅವ್ರ ಹತ್ರ ದುಡ್ಡು ತಗೊಂಡು ಪರ್ಮಿಷನ್ ಕೊಡ್ತಾ ಇದ್ರು ಅನ್ನೋ ಅಂತ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು ವಿಜಯ್ ಭಾಸ್ಕರ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಸದ್ಯಕ್ಕೆ ಅಂತ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಆಗ ಚಳಿ ಬಿಡಿಸ್ತಾ ಇದ್ರೆ ವ್ಯವಸ್ಥೆ ಸರಿ ಹೋಗುತ್ತೆ. ಶಿವಮೊಗ್ಗ ಭಾಗದಲ್ಲಿ ಇವಾಗ ಇಂಥದ್ದೊಂದು ಕ್ರಮ ತೆಗೆದುಕೊಳ್ಳಲಾಗಿದೆ. ಸದ್ಯಕ್ಕೆ ರವಿ ಅನ್ನುವಂಥ PDO ಅಧಿಕಾರಿಯನ್ನು ಅಮಾನತ್ತು ಮಾಡಲಾಗಿದೆ. ಎಂ ಗುಡ್ಡೆಕೊಪ್ಪದ PDO ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಭ್ರಷ್ಟ ಅಧಿಕಾರಿಗೆ ತಕ್ಕ ಪಾಠವನ್ನು ಅಲ್ಲಿನ ಪಂಚಾಯತ್ CEO ಮಾಡಿದ್ದಾರೆ. ಸರ್ ಟಿಪಿ ಇದೆ ರೆಡಿ ಆಲ್ ಡೌನ್ ಟೇಕ್